ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಿ ಅಲ್ವಾ? ಚೆನ್ನಾಗೇ ಇರ್ತೀರಾ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮೆಲ್ಲರ ಶೀಲಾ. ನನ್ನ ಡೈಲಿ ವ್ಲಾಗ್ಗೆ ಸ್ವಾಗತ. ನನ್ನ ದಿನಚರಿ ಇರುತ್ತೆ ಇವತ್ತಿನ ವ್ಲಾಗಲ್ಲಿ. ಹಾಗೆ ನನಗೆ ತಿಳಿದಿರೋ ಒಂದೆರಡು ಮಾತುಗಳು ಕೂಡ ಇರುತ್ತವೆ. ದಯವಿಟ್ಟು ಪೂರ್ತಿ ವ್ಲಾಗ್ ನೋಡಿ ಅಂತ ಹೇಳ್ತಾ, ಬೆಳಿಗ್ಗೆ ಬೇಗ ಎದ್ದ ತಕ್ಷಣ ಬೇಗ ಎದ್ದೇಳೋದು, ಲೇಟಾಗಿ ಎದ್ದೇಳೋದು ನಮ್ಮ ಆರೋಗ್ಯಕ್ಕೆ ಬಿಟ್ಟಿದ್ದು, ಹಾಗೆ ನಮ್ಮ ಕೆಲಸದ ಮೇಲೆ ಬಿಟ್ಟಿದ್ದು. ಆದರೆ ಎದ್ದ ತಕ್ಷಣ ನಾವು ಹಾಸಿಗೆ ಎಲ್ಲ ನೀಟಾಗಿ ಮಡಚಿ ಬಂದುಬಿಟ್ರೆ ಅದೇನೋ ಮನಸ್ಸಿಗೆ ಒಂಥರ ಖುಷಿ. ಹಾಗೆ ವಿಂಡೋ ಎಲ್ಲ ಓಪನ್ ಮಾಡಿ ಗಾಳಿ ಬೆಳಕು ಬೆಡ್ರೂಮಿಗೆ ಸಾಕಷ್ಟು ಬರೋ ರೀತಿ ಮಾಡಿಕೊಂಡ್ರೆ ಏನೋ ಒಂಥರ ಸಮಾಧಾನ, ಸಂತೋಷ ಆಗುತ್ತೆ. ಹಾಗಾಗಿ ನೀವು ಆ ಟಿಪ್ಸ್ ಫಾಲೋ ಮಾಡಿ. ನಂತರ ಪಾತ್ರೆ ಸಿಂಕ್ ತುಂಬ ತುಂಬಿಸ್ಕೊಳೋ ಬದಲು ಆಗಿಂದಾಗಲೇ ಅಡುಗೆ ಮಾಡಿದ ತಕ್ಷಣ ಪಾತ್ರೆಗಳ್ನ ತೊಳೆಯೋದ್ರಿಂದನೂ ಅಡುಗೆ ಮನೆ ಫ್ರೀ ಅನ್ನಿಸ್ದಾಗ ನಾವು ಅಡುಗೆ ಕೆಲಸಕ್ಕೆ ಹೋದಾಗ ಕೂಡ ಏನೋ ಒಂಥರ ಬೇಗ ಅಡುಗೆ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಅದರ ಜೊತೆ ಬೇರೆ ಬೇರೆ ಕೆಲಸ ಮಾಡೋದಕ್ಕೂ ಕೂಡ ಅನುಕೂಲ ಆಗುತ್ತೆ. ಅಲ್ಲಿ ಪಾತ್ರೆ ತುಂಬಿಬಿಟ್ರೆ ಮನಸ್ಸಿಗೆ ಒಂಥರ ಕಸಿ ಬಿಸಿ ಗೊಂದಲ ಅನ್ನಿಸ್ತಿರುತ್ತೆ. ಸಿಂಕು, ಗ್ಯಾಸ್ ಕಟ್ಟೆ ತುಂಬ ಪಾತ್ರೆ ಸಾಮಾನು ನೋಡಿದರೆ. ಹಾಗಾಗಿ ಅಡುಗೆ ಎಲ್ಲ ಆದ ತಕ್ಷಣವೇ ಪಾತ್ರೆಗಳ್ನ ತೊಳೆದಿಟ್ಕೊಂಡ್ಬಿಡಿ. ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಮೊದಲು ಮಾಡೋ ಕೆಲಸ, ಹಾಸಿಗೆ ಎಲ್ಲ ತೆಗೆದಾದ ತಕ್ಷಣ ನಾವು ಬ್ರಷ್ ಮಾಡಿದ ತಕ್ಷಣ, ಮುಖ ತೊಳೆದು ಬ್ರಷ್ ಮಾಡಿದ ತಕ್ಷಣ ಮೊದಲು ನಾವು ಬೆಳಗಿನ ಹಾಳು ಕಸನ ಒಂದು ದಿನ ತಪ್ಪಲಾರ್ದೇ ಬೆಳಗ್ಗೆ ಎದ್ದ ತಕ್ಷಣ ಅಂದು ನೋಡಿ. ನಿಮ್ಮಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ. ಇಲ್ಲ, ನಾನೆಲ್ಲ ಕೆಲಸ ಮುಗಿಸಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಗಂಡನ್ನ ಹೊರಗಡೆ ಆಫೀಸು ಹಂಗೆ ಕಳಿಸಿ ಆದಮೇಲೆ ನಾನು ಕಸ ಬಳಿತೀನಿ, ನೆಲ ಒರೆಸ್ತೀನಿ ಅಂದರೆ ನೋಡ್ಕೊಳ್ಳಿ, ಅದು ಏನೋ ಒಂಥರ ಮನಸ್ಸಿಗೆ ಕಸಿವಿಸಿ ನೆಗೆಟಿವ್ ಥಾಟ್ಸ್ ಎಲ್ಲ ಬರ್ತಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನಾವು ಕಸ ಗುಡಿಸಿ, ನೆಲ ಒರೆಸಿ, ಒಚ್ಚಲಿ ಸಾರಿಸಿ, ರಂಗೋಲಿ ಬಿಟ್ಟು, ಹಾಸಿಗೆ ಎಲ್ಲ ಇದ್ದ ತಕ್ಷಣ ಮಡಚಿ ಈ ಟಿಪ್ಸ್ ಫಾಲೋ ಮಾಡಿ ನೋಡಿ. ಬೆಳಗಿನ ನಿಮ್ಮ ಎನರ್ಜಿ ಯಾವ ಲೆವೆಲ್ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನಾವಿರೋದು ಮೇಲಿನ ಮನೆ, ಹಾಗಾಗಿ ನಾನು ಪ್ರತಿದಿನ ಕಸನೂ ಒಂದಿಷ್ಟು ಮನೆಯಲ್ಲಿ ಇಟ್ಕೊಳ್ಳದೆ, ಸ್ವಲ್ಪ ಕಸ ಇರಲಿ ಜಾಸ್ತಿನೇ ಕಸ ಇರಲಿ, ದಿನ ಹೋಗಿ ನಾನು ಕಸದ ಬುಟ್ಟಿಯಲ್ಲಿ ಕೆಳಗಡೆ ಮುನ್ಸಿಪಾಲ್ಟಿಯವರು ಇಟ್ಟಿರೋ ಕಸದ ಬುಟ್ಟಿಯಲ್ಲಿ ಹೋಗಿ ಚೆಲ್ಲಿ ಬಂದಿರ್ತೀನಿ. ಡೈಲಿ ಸ್ಟೇರ್ ಕೇಸ್ನ ನಾನು ಕಸ ಗುಡಿಸ್ತೀನಿ, ಹಾಗೆ ಅದನ್ನು ಒರೆಸ್ತೀನಿ ಕೂಡ. ಅದು ಒಂದು ಅಭ್ಯಾಸ ಮಾಡ್ಕೊಂಡು ಬಿಟ್ಟಿದ್ದೀನಿ ನಾನು. ನಮ್ಮ ಮನೆಯವ್ರು ಹೇಳ್ತಾ ಇರ್ತಾರೆ, ನಾವು ನಮ್ಮ ಮನೆ ಮುಂದಿನ ಸ್ಟಾಲ್ನ ಅಂದರೆ ಕಾಂಪ್ಲೆಕ್ಸ್ನ ಬಾಡಿಗೆ ಕೊಟ್ಟಿದ್ದೀವಿ. ಸಾಕಷ್ಟು ಜನ ಡೈಲಿ ಓಡಾಡ್ತಾರೆ. ಸ್ಟೆಪ್ಸ್ ಎಲ್ಲ ಡೈಲಿ ನೀನು ಯಾಕೆ ಅಂತೀಯ ಕಸನ, ಒಂದೆರಡು ದಿವಸಕ್ಕೊಂದು ಸಲ ಬಳಿ ಅಂತ ಹೇಳ್ತಾರೆ. ಆದರೆ ನನಗೆ ಸಮಾಧಾನವೇ ಆಗಲ್ಲ. ನಾನು ಅದಕ್ಕಂತಲೇ ಟೈಮ್ ಇಟ್ಕೊಂಡು ಆ ಕೆಲಸ ಅವತ್ತೇ ಕೆಲಸನ ಬೆಳಗ್ಗೆ ಅದಕ್ಕಂತಲೇ ಸ್ವಲ್ಪ ಬೇಗ ಎದ್ದು ಆ ಕೆಲಸ ಮುಗಿಸ್ಬಿಡ್ತೀನಿ. ಒಚ್ಚಲಿಗೆ ಮಾತ್ರ ಕಂಪಲ್ಸರಿ ದಿನ ಹೂವು ಮುಡಿಸಿ, ಆಗ ನೋಡಿ ನಿಮಗೆ ಅದು ಎಷ್ಟು ಪಾಸಿಟಿವ್ ವೈಬ್ಸ್ ಕೊಡುತ್ತೆ ಅಂತ. ಬಹಳ ಸಂತೋಷ ಆಗುತ್ತೆ ಮನೇನ ಒಮ್ಮೆ ನೋಡಿದಾಗ. ಒಸಲಿಯಲ್ಲಿ ರಂಗೋಲಿ ಮತ್ತು ಹೂವು ತಪ್ಪದೇ ಇಟ್ಟಿರಿ, ಏನೋ ಒಂಥರ ಖುಷಿ ಅನಿಸುತ್ತೆ. ಯಾರ ಖುಷಿಗೋಸ್ಕರನೇ ನಾವು ಮಾಡೋದು ಬೇಡ, ನಮ್ಮ ಖುಷಿ. ನಾವು ಮನೇಲಿ ವಾಸ ಮಾಡೋರು, ಹಾಗಾಗಿ ದಿನ ನಾವು ಅದರ ಜೊತೆಗೆ ವಾಸ ಮಾಡ್ತೀವಿ, ಅದರ ಜೊತೆಗೆ ಜೀವಿಸ್ತೀವಿ. ನಾವು ಮನೆಯಲ್ಲಿರೋ ಸಾಮಾನುಗಳ ಜೊತೆಗೆ ಅವೆಲ್ಲ ನೀಟಾಗಿದ್ದಾಗ ನಾವು ನಮ್ಮ ಖುಷಿ ದುಪ್ಪಟ್ಟಾಗುತ್ತೆ. ಏನಾದರೂ ಕೆಲಸ ಮಾಡೋದಕ್ಕೆ ಆಗಲಿ ಅಥವಾ ಫ್ಯಾಮಿಲಿ ಜೊತೆಗೆ ನಾವು ಇದ್ದಾಗ ಅದು ನಮಗೆ ಸಂತೋಷ ಕೊಡುತ್ತೆ. ದಿನಾಲೂ ಟಿ ವಿ ಸ್ಟ್ಯಾಂಡು, ಟೀಪಾಯಿ ಅದನ್ನು ಸ್ವಲ್ಪ ಧೂಳು ಇದ್ದಾಗೆ ದಿನಾಲೂ ನಾವು ಈ ರೀತಿ ಒರೆಸ್ಕೊಂಡು ಬಿಟ್ಟರೆ ಏನಾಗುತ್ತೆ, ನಮಗೆ ಒಂದು ವಾರ ಬಿಟ್ಟು 15 ದಿವಸ ಬಿಟ್ಟು ಒರೆಸೋದು ಅಂದಾಗ ಧೂಳು ಜಾಸ್ತಿಯಾಗಿ ನಮಗೆ ನೋಡೋದಕ್ಕೂ ಚೆನ್ನಾಗಿ ಕಾಣಿಸಲ್ಲ, ಹಾಗೆ ಸಮಾಧಾನ ಅನಿಸಲ್ಲ. ಧೂಳು ಅನ್ನೋ ರೀತಿ ಅನಿಸ್ತಿರುತ್ತೆ. ಡೈಲಿ ನೆಲ ಒರೆಸುವಾಗ ಒಂದು ಸಲ ಎಲ್ಲ ಟೀಪಾಯಿನೂ, ಟಿ ವಿ ಸ್ಟ್ಯಾಂಡು ಮತ್ತು ಊಟದ ಟೇಬಲ್ಲು ಈ ರೀತಿನ ಡೈಲಿ ಒಂದು ಸಲ ಒರೆಸ್ಕೊಂಡು ಬಿಟ್ಟರೆ ನಿಮ್ಮ ಮನಸ್ಸಿಗೆ ಎಷ್ಟು ಸಮಾಧಾನ ಅನಿಸುತ್ತೆ. ಹಾಗೆ ದಿವಾನ್ ಕಾಟ್ ಮೇಲಿರೋ ಬೆಡ್ ಸ್ಪ್ರೆಡ್ಡು, ಪಿಲ್ಲೋ ಎಲ್ಲ ಇಮ್ಮಿಡಿಯೇಟ್ಲಿಯಾಗಿ ಜಾಡಿಸಿ ಅದನ್ನು ಪ್ಲೇಸಿಗೆ ಇಟ್ಟಾಗ ಆಗ ನೋಡಿ ನಿಮಗೆ ಮನೆಯಲ್ಲಿರೋ ಸಾಮಾನು ಎಲ್ಲಿರಬೇಕು ಅಲ್ಲಿಟ್ಟಾಗ ಮಾತ್ರ ಬಹಳ ಸಂತೋಷ ಆಗುತ್ತೆ. ಬೇರೆ ಕೆಲಸ ಮಾಡೋದಕ್ಕೂ ಖುಷಿ ಕೊಡುತ್ತೆ.
ಹಾಗಾಗಿ ದಿನನಿತ್ಯ ಇದಕ್ಕಂತ ಏನು ಬಹಳ ಟೈಮು ಹೋಗೋದೇ ಇಲ್ಲ. ನಾವು ಅಂದ್ಕೊತೀವಿ ಅಪ್ಪಾ ಎಷ್ಟು ದಿನ ಮಾಡಬೇಕಲ್ಲ ಈ ಕೆಲಸನ ಅಂತ. ಅದಕ್ಕೆಷ್ಟು ಟೈಮ್ ಹೋಗುತ್ತೆ ಅಂತ ನೀವೇ ಬೇಕಂದರೆ ಅಂದಾಜು ಮಾಡ್ಕೊಂಡು ನೋಡ್ಕೊಳ್ಳಿ. ನಾನು ಇವತ್ತು ಕಸ ಬಳಿಯೋಕ್ಕೆ ಎಷ್ಟು ಟೈಮ್ ತೊಗೊಂಡೆ, ನೆಲ ಒರ್ಸೋಕ್ಕೆ ಎಷ್ಟು ಟೈಮ್ ತೊಗೊಂಡೆ, ಹಾಗೆ ಪಾತ್ರೆ ತೊಳೆಯೋಕ್ಕೆ ಎಷ್ಟು ಟೈಮ್ ತೊಗೊಂಡೆ ಅಂತ. 10ರಿಂದ 15 ನಿಮಿಷ. ಜಾಸ್ತಿ ಅಂದರೆ ಪಾತ್ರೆ ಜಾಸ್ತಿ ಇತ್ತು ಅಂದರೆ 15 ನಿಮಿಷದ ಮೇಲೆ ಒಂದು 5 ನಿಮಿಷ ಹೆಚ್ಚು ಕಡಿಮೆ ಆಗಬಹುದು. ಅಷ್ಟು ಹೊರತಾಗಿ ಬಹಳ ಹೊತ್ತು ಹಿಡಿಯೋದೇ ಇಲ್ಲ. ಆ ಕೆಲಸದ ಮೇಲೆ ಗಮನ ಇಟ್ಟು ನಾವು ಆ ಕೆಲಸ ಮಾಡಿದಾಗ ಬಹಳ ಬೇಗ ಕೆಲಸ ಆಗುತ್ತೆ. ಯಾವ ಕೆಲಸ ಮಾಡ್ತಿರ್ತೀವೋ ಆ ಕೆಲಸದ ಮೇಲೆ ಫೋಕಸ್ ಮಾಡಿದಾಗ ಕೆಲಸ ಸ್ಪೀಡಾಗೂ ಆಗುತ್ತೆ, ನೀಟಾಗೂ ಆಗುತ್ತೆ. ಮಾಡೋ ಕೆಲಸದ ಮೇಲೆ ಗಮನ ಇಟ್ಟು ಬೇಗ ಮಾಡಿಬಿಟ್ರೆ ಕೆಲಸನೂ ಬೇಗ ಕಂಪ್ಲೀಟ್ ಆಗುತ್ತೆ, ಹಾಗೆ ನೀಟಾಗಿ ಆಗುತ್ತೆ. ಈ ಟಿಪ್ಸ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಇದೇ ರೀತಿ ಫಾಲೋ ಮಾಡ್ತೀನಿ. ನನಗೂ ಆಗುತ್ತೆ ಕೆಲವೊಂದು ದಿನ ಬೇಜಾರು ಅಂತ. ಆ ಟೈಮ್ನಲ್ಲಿ ನಮಗಂತ ನಾವು ಟೈಮ್ ಕೊಟ್ಕೋಬೇಕು. ಅದನ್ನೇ ಅಭ್ಯಾಸ ಮಾಡ್ಕೊಂಡು ಬಿಡಬಾರ್ದು. ಡೈಲಿ ಹಾಗೆ ಇವತ್ತೇನು ಬಿಡಪ್ಪ ಕಸ ಅನ್ನೋದು, ನೆಲ ಒರೆಸೋದು ಅಂತ ಹಂಗೆ ಕೂತ್ಕೊಂಡು ಅಭ್ಯಾಸ ಮಾಡಿಕೊಂಡ್ರೆ ಅದೇ ಅಭ್ಯಾಸ ಆಗೋಗ್ಬಿಡುತ್ತೆ. ಆ ಟೈಮ್ನಲ್ಲಿ ನಮಗೆ ನಾವೇ ಮೋಟಿವೇಟ್ ಮಾಡ್ಕೋಬೇಕು. ನಾವು ಮಾಡಬೇಕು, ಮನೆಯಲ್ಲಿ ನಾವು ಪಿಲ್ಲರು, ಮನೆ ಮೇನ್ ಪಿಲ್ಲರ್ ನಾವೆಲ್ಲ ಸ್ವಚ್ಛತೆ ಮಾಡಿಕೊಂಡು ಮನೆ ಮಕ್ಕಳಿಗೆ, ಮನೆ ಮಂದಿಗೆ, ಯಜಮಾನರಿಗೆ ಎಲ್ರಿಗೂ ಹೊಟ್ಟೆ ತುಂಬ ಊಟ ಮಾಡಿಸಿ ರುಚಿಯಾದ ಅಡುಗೆ ಕೊಟ್ಟು ಆರೋಗ್ಯಕರವಾಗಿರ್ತಕ್ಕಂಥ ಊಟ ಕೊಡೋದು ಇದೆಲ್ಲ ನಮ್ಮ ಕರ್ತವ್ಯ ಆಗಿರುತ್ತೆ. ಹಾಗಾಗಿ ನಾವು ಅದನ್ನು ಸರಿಯಾಗಿ ನಿಭಾಯಿಸಿದಾಗ ಅವರಿಗೂ ಫುಲ್ಫಿಲ್ ಅನಿಸುತ್ತೆ, ನಮಗೂ ಸಂತೋಷ ಆಗುತ್ತೆ. ಈ ರೀತಿ ಇವತ್ತು ಇತ್ತು ನನ್ನ ಮೋಟಿವೇಶನ್ ಸ್ಪೀಚು. ನಾನು ಅಂದ್ಕೊಂಡಿರೋದನ್ನ, ನಾನು ಮಾಡ್ತಾ ಇರೋದನ್ನ ನಿಮಗೆ ತಿಳಿಸಿದ್ದೀನಿ. ಹಾಗೆ ತರಕಾರಿ ಎಲ್ಲ ಖಾಲಿಯಾಗಿತ್ತು, ಕೆಳಗೆ ತರಕಾರಿ ಬಂದಿತ್ತು. ಏನು ಇತ್ತೋ ನನ್ನ ಹತ್ರ ಏನು ಖಾಲಿಯಾಗಿತ್ತೋ ಆ ತರಕಾರಿನ ತೊಗೊಂಡು ಬಂದೆ. ನಮ್ಮ ಯಜಮಾನರು ಹಾಲು ತಂದಿಟ್ಟಿದ್ರು. ಹಾಲು ಕಾಸಿ ಎಪ್ಪು ಹಾಕಿದೆ. ಎಪ್ಪು ಹಾಕಿದಾಗ ನೀವೇನು ಮಾಡಿ, ಮೊಸರನ್ನ ಮೇಲೆ ಅಷ್ಟೇ ಹಿಂಗೆ ಎಪ್ಪಾಕಿ ಕೈ ಬಿಡಬೇಡ್ರಿ. ಒಂದು ಸಲ ಸ್ಪೂನಿಂದ ಮೊಸರು ಹಾಕಿದ ಪಾತ್ರೆಗೆ ಅಲ್ಗಾಡಿಸ್ರಿ, ಅಂದರೆ ಸ್ಪೂನಿಂದ ತಿರುವ್ರಿ, ಆಗ ಮೊಸರು ಬೇಗ ಆಗುತ್ತೆ. ಹಾಗೆ ಇವತ್ತಿನ ಬ್ರೇಕ್ಫಾಸ್ಟಿಗೆ ಟೊಮೊಟೊ ಕಾಯಿ ಚಟ್ನಿ ಮತ್ತು ಪಾಲಕ್ ಸೊಪ್ಪಿಂದ ದಾಲು ಹಾಗೆ ಆಲೂ ಪರೋಟ ಮಾಡ್ತಾಯಿದ್ದೀನಿ. ಟೊಮೊಟೊ ಕಾಯಿ ಚಟ್ನಿಗೆ ಈರುಳ್ಳಿ ಹಾಕಿ ಮಾಡಿ ಬಹಳ ರುಚಿಯಾಗುತ್ತೆ. ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಟೊಮೊಟೊ ಕಾಯಿ ಚಟ್ನಿ ಮಾಡೋದನ್ನು ತೋರಿಸಿದ್ದೀನಿ. ಈಗಲೂ ಕೂಡ ಮಾಡ್ತಾಯಿದ್ದೀನಿ, ಬೇಕಿದ್ದರೆ ನೀವು ನೋಡ್ಕೋಬಹುದು. ಹಸಿಮೆಣ್ಸಿನ್ಕಾಯಿನ ಮತ್ತು ಟೊಮೊಟೊ ಕಾಯಿ, ಈರುಳ್ಳಿನ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು, ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡೇ ಹುರ್ಕೋಬೇಕು. ಬೆಳ್ಳುಳ್ಳಿ, ಸಕ್ಕರೆ, ಉಪ್ಪು ಹಾಗೆ ಕೊತ್ತಂಬರಿ ಹಾಕಿ ತರಿಯಾಗಿ ರುಬ್ಕೋಬೇಕು. ಆಗ ಟೊಮೊಟೊ ಕಾಯಿ ಚಟ್ನಿ ಬಹಳ ರುಚಿಯಾಗಿ ಬರುತ್ತೆ. ಕೆಲವೊಬ್ಬರು ಶೇಂಗಾ ಬೀಜನೂ ಹಾಕಿ ಸ್ವಲ್ಪ ಸೆಲ್ಲ ಬದಲ ಶೇಂಗಾ ಬೀಜನ ಪೌಡ್ರ್ ಮಾಡಿ ಹಾಕಿ ಮಿಕ್ಸ್ ಮಾಡ್ತಾರೆ, ಹುಳಿ ಕಡಿಮೆ ಆಗಲಿ ಅಂತ. ಹುಳಿ ಇಲ್ಲದೆ ಇರೋ ಟೊಮೊಟೊ ಕಾಯಿ ಆಗಿದ್ದರೆ, ಅಂದರೆ ರಸ ಕಡಿಮೆ ಇರೋ ಟೊಮೊಟೊ ಕಾಯಿ ಆಗಿದ್ದರೆ ಹಾಗೆ ಮಾಡಿ ಬಹಳ ಚೆನ್ನಾಗಾಗುತ್ತೆ. ಈ ಮಾವಿನ ಹಣ್ಣಂತೂ ತುಂಬ ಸಿಹಿಯಾಗಿದ್ವು. ನಮ್ಮ ಯಜಮಾನರ ಸ್ನೇಹಿತರೊಬ್ಬರು ಹಣ್ಣಿನ ವ್ಯಾಪಾರಿ ಇದ್ದಾರೆ. ಅವರು ಇದು ಹೊಸ ರೀತಿ ಮಾವಿನ ಹಣ್ಣು, ಬಹಳ ರುಚಿಯಾಗಿದೆ, ತಗೊಂಡೋಗಿ ಅಂತ ಹೇಳಿದ್ರಂತೆ. ಹಾಗಾಗಿ ತಂದಿದ್ದರು. ಒಂದೊಂದು ಮಾವಿನ ಹಣ್ಣು ಎಷ್ಟು ದೊಡ್ಡದು ಅಂದರೆ ಮೇಲೆ ನೋಡೋದಕ್ಕೆಲ್ಲ ಫುಲ್ ಹಸಿರಾಗಿದೆ, ಹಣ್ಣೇ ಆಗಿಲ್ಲ ಬಿಡು ಇದು ಅನ್ನೋ ರೀತಿ. ಆದರೆ ಒಳಗಡೆ ಫುಲ್ಲು ಹಳದಿ ಕಲರ್ ಹಣ್ಣು ಆಗಿರೋ ಅದು. ಮತ್ತು ಫುಲ್ಲು ಒಂದೊಂದು ಬಟ್ಲು ಶೇಖರಣೆ ಒಬ್ಬೊಬ್ಬರಿಗೆ ಬರುತ್ತೆ 2 ಮಾವಿನ ಹಣ್ಣಿಂದ. ಅಷ್ಟು ಚೆನ್ನಾಗಿ ಶೇಖರಣೆ ಆಗಿತ್ತು, ಟೇಸ್ಟ್ ಆಗಿತ್ತು. ಮಾವಿನ ಹಣ್ಣು ಕೂಡ ಒಂದು ಕೂಡ ಕೆಟ್ಟಿರಲಿಲ್ಲ, ಆ ರೀತಿಯಾಗಿ ಇದ್ದವು. ಅದನ್ನು ಶೇಖರಣೆ ಕಲಸಿಟ್ಟೆ. ಶೇಖರಣೆ ಕಲಿಸುವಾಗ ಸಕ್ಕರೆ ಜೊತೆಗೆ ಚಿಟಿಕೆ ಉಪ್ಪು ಹಾಕಿ, ಆರೋಗ್ಯಕ್ಕೂ ಒಳ್ಳೆಯದು, ಅದು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಶೇಖರಣೆ ಕಲಸಿ ಆಮೇಲೆ ಆಲೂ ಪರೋಟಕ್ಕೆ ಚಪಾತಿ ಹಿಟ್ಟಿಂದ ಸ್ವಲ್ಪ ಚಪಾತಿ ಹಿಟ್ಟನ್ನ ನಾದಿಟ್ಟೆ. ಗೋಧಿ ಹಿಟ್ಟಿಗೆ ಸ್ವಲ್ಪ ಮೊಸರು, ಉಪ್ಪು ಹಾಗೆ ಎಣ್ಣೆ, ನೀರು ಸೇರಿಸ್ಬಿಟ್ಟು ಒಂದು ಮೀಡಿಯಮ್ ಅಳತೆಗೆ, ಅಂದರೆ ಗಟ್ಟಿನೂ ಅಲ್ಲ ಅಥವಾ ಮೆತ್ತಗೂ ಅಲ್ಲ ಅನ್ನೋ ರೀತಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಟ್ಟೆ ಗೋಧಿ ಹಿಟ್ಟನ್ನ. ಆಮೇಲೆ ಸ್ವಲ್ಪ ದಾಲ್ ಮಾಡಬೇಕು ಅಂತ ಹೇಳಿ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದು, ಪಾಲಕ್ ಸೊಪ್ಪನ್ನ ದಿಂಡನ್ನ ಕೂಡ ವೇಸ್ಟ್ ಮಾಡಲಾರ್ದೇ ತೊಳೆದು ಅದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೆ. ಟೊಮೊಟೊ ಹೆಚ್ಚುವಾಗ ಮುಂದಿನ ತುಂಬನ್ನ ನೀವು ಬಳಸೋಕೆ ಹೋಗಬೇಡಿ. ಅದರಲ್ಲಿ ಒಂದೊಂದು ಸಲ ಮಣ್ಣಿರುತ್ತೆ, ಅರಳಿರುತ್ತೆ, ಏನು ತೊಳೆದ್ರೂ ಆ ತುಂಬು ಮಧ್ಯದಲ್ಲಿ ಹಾಗೆ ಕೂತ್ಬಿಟ್ಟಿರುತ್ತೆ, ಸಣ್ಣದಾಗಿ ಸಣ್ಣ ಅರಳುಗಳು. ಹಾಗಾಗಿ ಅದನ್ನು ಕಟ್ ಮಾಡಿ ತೆಗೆದುಬಿಡಿ. ನಾನು ಟೊಮೊಟೊ ಕಾಯಿ ಚಟ್ನಿ ಮಾಡಿರೋ ಕಡಾಯಿಯಲ್ಲೇ ಈಗ ದಾಲ್ ಮಾಡ್ತಾಯಿದ್ದೀನಿ. ಈ ರೀತಿ ನೀವು
ಪ್ಲ್ಯಾನ್ ಮಾಡಿ ಅಡುಗೆ ಮಾಡೋದ್ರಿಂದ ಪಾತ್ರೆ ಸಾಮಾನುಗಳು ತೊಳೆಯೋದಕ್ಕೆ ಕಡಿಮೆ ಆಗುತ್ತವೆ. ಹಾಗೆ ನಮಗೂ ಸಮಯ ಬಹಳ ಉಪಯೋಗ ಆಗುತ್ತೆ. ಟೊಮೊಟೊ ಕಾಯಿನ ಹುರಿದಿದ್ದನ್ನ ತೆಗೆದು ತಣ್ಣಗಾಗೋದಕ್ಕೆ ಇಟ್ಟೆ. ಆಮೇಲೆ ಇಲ್ಲಿ ದಾಲ್ನ ಮಾಡೋದಕ್ಕೆ ಎಣ್ಣೆನ ಒಗ್ಗರಣೆಗೆ ಹಾಕಿ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಹಣ್ಣು, ಉಪ್ಪು ಸೇರಿಸಿ ಬೇಯಿಸೋದಕ್ಕೆ ಬಿಟ್ಟೆ. ಒಂದು ಮುಚ್ಚಳ ಮುಚ್ಚಿ ನಾನು ಕುಕ್ಕರಲ್ಲಿ 1 ಬಟ್ಲು ತೊಗರಿಬೇಳೆ, ಅರ್ಧ ಬಟ್ಲು ಹೆಸರುಬೇಳೆ ಸೇರಿಸಿ ಬೇಯಿಸಿಟ್ಕೊಂಡಿದ್ದೆ. ಈಗ ಪಾಲಕ್ ಸೊಪ್ಪನ್ನ, ಟೊಮೊಟೊ ಹಣ್ಣು, ಈರುಳ್ಳಿ ಬೆಂದಾದಮೇಲೆ ಪಾಲಕ್ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಪಾಲಕ್ ಸೊಪ್ಪನ್ನ ಮುಂಚೆನೇ ಹಾಕಿಬಿಟ್ರೆ ಬೇಗ ಬೆಂದೋಗ್ಬಿಡುತ್ತೆ, ಅದು ಅಷ್ಟು ಟೇಸ್ಟ್ ಆಗೋದಿಲ್ಲ. ಪಾಲಕ್ ಸೊಪ್ಪು ಲೈಟಾಗಿ ಬೇಯಿಸಿದರೆ ಸಾಕು. ಪಾಲಕ್ ಸೊಪ್ಪನ್ನ ಟೊಮೊಟೊ, ಈರುಳ್ಳಿ ಬೆಂದಾದಮೇಲೆ ಸೇರಿಸಿದೆ. ಆಮೇಲೆ ಉಪ್ಪು, ಅರಿಶಿಣ, ಸ್ವಲ್ಪ ಮಸಾಲ ಪೌಡ್ರು, ಖಾರದ ಪುಡಿ ಸೇರಿಸಿ ಮತ್ತು ಸ್ವಲ್ಪ ಬೇಯೋದಕ್ಕೆ ಬಿಟ್ಟೆ. ಕುಕ್ಕರು 2ರಿಂದ 3 ವಿಸಿಲ್ ಬೇಳೆ ಬೇಯಿಸ್ಕೊಂಡ್ರೆ ಸಾಕು, ಚೆನ್ನಾಗಿ ಮೆತ್ತಗೆ ಬೆಂದ್ಬಿಡುತ್ತವೆ. ಈಗ ಬೆಂದಿರೋ ಬೇಳೆನ ಈ ಬೆಂದಿರೋ ಪಾಲಕ್ ಸೊಪ್ಪು, ಟೊಮೊಟೊ, ಈರುಳ್ಳಿ ಒಗ್ಗರಣೆಯಲ್ಲಿ ಸೇರಿಸ್ಬಿಟ್ರೆ ದಾಲು ರೆಡಿ ಆಯಿತು. ದಾಲ್ಗೆ ಹುಣಸೆ ರಸ ಅಥವಾ ನಿಂಬೆ ರಸ ಯಾವ್ದು ಬೇಕಾದರೂ ಸೇರಿಸಬಹುದು. ನಾನಿಲ್ಲಿ 1/2 ಹೋಳು ನಿಂಬೆ ರಸನ ಸೇರಿಸ್ತಾ ಇದ್ದೀನಿ. ಮತ್ತು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ದಾಲ್ ರೆಡಿ ಆಯಿತು. ನನ್ನ ಸಣ್ಣ ಮಗ ತುಂಬ ಇಷ್ಟ, ದಾಲ್ ಪ್ರಿಯ ಅವನು. ಅವನಿಗೆ ಬಂದಾಗ ಈ ರೀತಿ ಏನಾದರೂ ಸ್ಪೆಷಲ್ ಮಾಡಿರ್ತೀನಿ. ಈಗ ಟೊಮೊಟೊ ಕಾಯಿ ಚಟ್ನಿನೂ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಸಕ್ಕರೆ, ಕೊತ್ತಂಬರಿ, ಬೆಳ್ಳುಳ್ಳಿ ಸೇರಿಸ್ಬಿಟ್ಟು ಇದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿ ನೈಸಾಗಿ ಮಿಕ್ಸಿ ಮಾಡ್ಕೋಬೇಡಿ, ಸ್ವಲ್ಪ ತರಿಯಾಗಿರಲಿ. ಬಾಯಿಗೆ ಸಿಗೋಂಗಿದ್ರೆ ರುಚಿ ಬರುತ್ತೆ. ಹುಳಿ ಜಾಸ್ತಿ ಅನಿಸಿತು ಅಂದರೆ ಸ್ವಲ್ಪ ಪುಟಾಣಿ ಹಿಟ್ಟನ್ನ ಸೇರಿಸ್ಕೋಬಹುದು. ಇಲ್ಲಿ ನಾನು ಬಳಸಿರೋ ಟೊಮೊಟೊ ಕಾಯಿ ಅಷ್ಟೇನು ಹುಳಿ ಇರಲಿಲ್ಲ, ಹಾಗಾಗಿ ನಾನಿಲ್ಲಿ ಪುಟಾಣಿ ಹಿಟ್ಟು ಅಥವಾ ಶೇಂಗಾ ಪೌಡ್ರು ಏನೂ ಬಳಸ್ತಾ ಇಲ್ಲ. ರುಚಿ ನೋಡಿದೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು. ಮತ್ತೊಮ್ಮೆ ಉಪ್ಪು ಹಾಕಿ ಮಿಕ್ಸಿ ಮಾಡೋದಕ್ಕೆ ಇಟ್ಕೊಂಡೆ. ಸ್ವಲ್ಪ ತರಿಯಾಗಿ ಮಾಡ್ಕೊಂಡಿದ್ದೀನಿ. ಟೊಮೊಟೊ ಕಾಯಿ ಚಟ್ನಿ ಅಥವಾ ಟೊಮೊಟೊ ಹಣ್ಣಿನ ಚಟ್ನಿ ನಮ್ಮ ಯಜಮಾನ್ರಿಗೆ ತುಂಬ ಇಷ್ಟ. ನನ್ನ ತವ್ರ ಮನೆಯಲ್ಲಿ ಟೊಮೊಟೊ ಹಣ್ಣಿನ ಚಟ್ನಿ ಮಾಡೋದು ಅಷ್ಟಾಗಿ ಗೊತ್ತಿರಲಿಲ್ಲ. ಅಲ್ಲಿ ಶೇಂಗಾ ಚಟ್ನಿ ಮತ್ತು ಹಸಿಮೆಣ್ಸಿನ್ಕಾಯಿ ಚಟ್ನಿ, ಬೇರೆ ಎಲ್ಲ ಚಟ್ನಿಗಳು ಮಾಡ್ತಾಯಿದ್ರು. ನಮ್ಮ ಯಜಮಾನ್ರು ನಮ್ಮ ಮದುವೆಯಾಗಿ ವಸ್ತ್ರದಲ್ಲಿ ಓಡಾಡುವಾಗ ಟೊಮೊಟೊ ಹಣ್ಣಿನ ಚಟ್ನಿನ ಮುದ್ದೆ ಜೊತೆ ಒಮ್ಮೆ ನನಗೆ ಹೇಳಿ ಮಾಡಿಸಿದ್ರು. ನಾನು ನನ್ನ ತವ್ರ ಮನೆಯಲ್ಲಿ ಮಾಡಿದ್ದೆ. ಆವಾಗಿಂದ ನಮ್ಮ ಅಣ್ಣನ ಮಗ ಆ ಟೊಮೊಟೊ ಹಣ್ಣಿನ ಚಟ್ನಿಗೆ ನಮ್ಮ ಯಜಮಾನ್ರ ಹೆಸ್ರು ಇಟ್ಟುಬಿಟ್ಟಿದ್ದಾನೆ. ಬದ್ದಿ ಮಾಮನ ಚಟ್ನಿ ಮಾಡಿ ಅಮ್ಮ, ಅಜ್ಜಿ ಅಂತ ಅವರಮ್ಮ ಅವ್ರ ಅಜ್ಜಿನ ಕೇಳ್ತಿರ್ತಾನೆ. ಅವನು ನಮ್ಮ ಮನೆಯವ್ರ ಹೆಸರು ಟೊಮೊಟೊ ಹಣ್ಣಿನ ಚಟ್ನಿಗೆ ಇಟ್ಟುಬಿಟ್ಟಿದ್ದಾನೆ. ಹಾಗಾಗಿ ಅದನ್ನು ಕೇಳಿದಾಗ ನನಗೆ ಖುಷಿ ಆಗ್ತಿರುತ್ತೆ. ಅವನಿಗೆ ಬಹಳ ಇಷ್ಟ ಆ ಟೊಮೊಟೊ ಚಟ್ನಿ, ಮಾಡಿಸ್ಕೊಂಡು ಉಣ್ತಾ ಇರ್ತಾನಂತೆ. ನಮ್ಮ ಯಜಮಾನ್ರಿಗಂತೂ ಬಹಳ ಇಷ್ಟ ಅದು. ಈಗ ಆಲೂಗಡ್ಡೆನೆಲ್ಲ ಸಿಪ್ಪೆ ಸುಲ್ಕೊಂಡು ಬೆಂದಿರೋ ಆಲೂಗಡ್ಡೆನ ಅದನ್ನೆಲ್ಲ ಸ್ಮ್ಯಾಶ್ ಮಾಡಿ ಕಡಾಯಲ್ಲಿ ಎಣ್ಣೆ ಹಾಕಿ ಕಸೂರಿ ಮೇಥಿ ಹಾಕಿ ಈ ಬೆಂದಿರೋ ಆಲೂಗಡ್ಡೆ ಪೇಸ್ಟನ್ನ ಈ ಕಡಾಯಿಗೆ ಸೇರಿಸಿ ಉಪ್ಪು ಹಾಕಿ ಸ್ವಲ್ಪ ಅರಿಶಿನ ಪೌಡ್ರನ್ನೂ ಹಾಕಿ 1 ಸ್ಪೂನು ಖಾರ ಪುಡಿ ಹಾಕಿ ಚಿಲ್ಲಿ ಫ್ಲೆಕ್ಸ್ ಹಾಕಿ ಆಮೇಲೆ ಗರಂ ಮಸಾಲ ಪೌಡ್ರನ್ನೂ ಸೇರಿಸಿ ಈಗ ಇದನ್ನು ಸೌಟಿಂದ ಎಣ್ಣೆಯಲ್ಲಿ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ತಿದ್ದೀನಿ. ಜಾಸ್ತಿ ಎಣ್ಣೆ ಏನು ಬೇಕಾಗಲ್ಲ. ಈ ಮಸಾಲ ಪದಾರ್ಥ ಎಲ್ಲ ಆಲೂಗಡ್ಡೆ ಪೇಸ್ಟಿಗೆ ಸೇರ್ಕೊಳ್ಳೋವಷ್ಟು ಎಣ್ಣೆ ಹಾಕಿ ಕಸೂರಿ ಮೇಥಿ ಮತ್ತು ಗರಂ ಮಸಾಲ ಮಾತ್ರ ತಪ್ಪದೆ ಹಾಕಿ ಆಲೂ ಪರೋಟ ಮಾಡುವಾಗ ಬಹಳ ರುಚಿಯಾಗುತ್ತೆ. ನಾನು ಯಾವಾಗಲೂ ಇದೇ ರೀತಿ ಮಾಡಿರ್ತೀನಿ. ಗರಂ ಮಸಾಲ ಮತ್ತು ಕಸೂರಿ ಮೇಥಿ ಸೇರಿಸಿ ಬಹಳ ರುಚಿಯಾಗಿರುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ಮುಂಚೆಗೆ 4 ಈ ರೀತಿ ರೌಂಡು ಉಳ್ಳಿ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೆ. ಬೇಗ ಮಾಡುವಾಗ ಬೇಗ ಲಟ್ಟಿಸ್ಕೊಡ್ಬೋದು ಅಂತ. ಟೈಮ್ ಬೇರೆ ಆಗಿತ್ತು, ತಿಂಡಿ ಟೈಮು. ನನ್ನ ಮಗ, ನಮ್ಮ ಯಜಮಾನ್ರು ವೇಟಿಂಗು, ಮಮ್ಮಿ ತಿಂಡಿ ಆಯಿತಾ ತಿಂಡಿ ಆಯಿತಾ ಅಂತ. ಬಿಟ್ಟಿದ್ದೆ ಇಟ್ಕೊಂಡು ಈ ಹೋಳ್ಗೆ ಮಾಡೋ ಎಲೆಯಲ್ಲಿ ಸ್ವಲ್ಪ ಎಣ್ಣೆ ಹಚ್ಚಿ ಗೋಧಿ ಹಿಟ್ಟನ್ನ ಪೂರಿ ಹಿಟ್ಟಿನ ಅದಕ್ಕೆ ಲಟ್ಟಿಸ್ಕೊಂಡು ಅದರಲ್ಲಿ ಆಲೂಗಡ್ಡೆನ ತುಂಬ್ಕೊಂಬಿಟ್ಟು ಪೇಸ್ಟನ್ನ ಆಲೂ ಪರೋಟ ಮಾಡಿದೆ. ಮಕ್ಕಳಿಗೆ ಅವ್ರಿಗೆ ಇಷ್ಟವಾಗಿರ್ತಕ್ಕಂಥ ಫುಡ್ ಮಾಡೋದ್ರ ಜೊತೆಗೆ ಹೆಲ್ತಿ ಫುಡ್ನೂ ಸೇರಿಸಿ ಕೊಟ್ಟರೆ ಅವ್ರಿಗೆ ಇಷ್ಟವಾಗಿರ್ತಕ್ಕಂಥ ಫುಡ್ಡು ಕೊಟ್ಟಿದ್ದೀವಿ ಅಂತ ಖುಷಿನೂ ಇರುತ್ತೆ. ಜೊತೆಗೆ ಏನಾದರೂ ಹೆಲ್ತಿ ಇರೋವಂಥ ಪದಾರ್ಥ ಆ್ಯಡ್ ಮಾಡಿದಾಗ
ನಮಗೂ ಇನ್ನೂ ಸಂತೋಷ ಆಗುತ್ತೆ, ಒಂದು ಆರೋಗ್ಯ ಆಗಿರ್ತಕ್ಕಂಥ ಊಟ ಕೊಟ್ಟಿದ್ದೀವಿ ಮಕ್ಕಳಿಗೆ ಅಂತ. ಇದ್ರ ಜೊತೆ ತುಪ್ಪ ಆಗಲಿ ಎಣ್ಣೆ ಆಗಲಿ ಅಥವಾ ಬೆಣ್ಣೆ ಆಗಲಿ ಹಾಕಿ ಕೊಡೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಖುಷಿನೂ ಆಗುತ್ತೆ, ರುಚಿ ಇರುತ್ತೆ, ರುಚಿ ಹೆಚ್ಚುತ್ತಲ್ಲ ಬೆಣ್ಣೆ ತುಪ್ಪ ಹಾಕಿ ಬೇಯಿಸೋದ್ರಿಂದ. ನಮ್ಮ ಯಜಮಾನ್ರು ಸ್ವಲ್ಪ ಬೆಣ್ಣೆ ತುಪ್ಪ ಅವಾಯ್ಡ್ ಜಾಸ್ತಿ, ಅವರು ತಿನ್ನಲ್ಲ. ಮಗನಿಗೆ ಬೆಣ್ಣೆ ಹಾಕಿ ಬೇಯಿಸ್ಕೊಟ್ಟೆ, ಅವನು ಟಿಫನ್ಗೆ ಕೂತಿದ್ದ, ಅವನಿಗೂ ಕೊಟ್ಟೆ. ತಂದೆ ಮಗ ಇಬ್ಬರು ಬ್ರೇಕ್ಫಾಸ್ಟ್ ಮುಗಿಸಿದ್ರು. ದೊಡ್ಡ ಮಗ ಬೆಳಗ್ಗೆನೇ ಡ್ಯೂಟಿಯಿಂದ ಬಂದ, ನೈಟೆಲ್ಲ ಡ್ಯೂಟಿ ಮಾಡಿದ್ದ. ಸೊ ಬೆಳಗ್ಗೆ ಅರ್ಲಿ ಬಂದು ಸ್ನಾನ ಮಾಡಿಕೊಂಡು ಅವನು ಟಿಫನ್ ಮಾಡ್ದ. ನಂತರ ನಾನು ಟಿಫನ್ ಮಾಡಿದೆ. ನನಗೆ ನನ್ನ ಸಣ್ಣ ಮಗ ಒಂದು ಪರೋಟ ಬೇಯಿಸ್ಕೊಟ್ಟ, ಆಲೂ ಪರೋಟನ. ನಾನು ಟಿಫನ್ ಮುಗಿಸ್ಕೊಂಡು ಮಧ್ಯಾಹ್ನ ನನ್ನ ಉಳಿದ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಆದಮೇಲೆ ಸಂಜೆ ಸ್ವಲ್ಪ ವಾಕ್ ಮಾಡೋಣ ಅಂತ ಟೆರೆಸ್ ಮೇಲೆ ಬಂದೆ. ವಾತಾವರಣ ಪೂರ್ತಿ ತಂಪಾಗಿತ್ತು, ಬಹಳ ಚಂದವಾಗಿ ಕಾಣಿಸ್ತಿತ್ತು ನೋಡೋದಕ್ಕೆ. ಎಷ್ಟು ಕಣ್ಣಿಗೆ ತಂಪು ಅನಿಸಿದರೆ ಹೊರಗಿಂದ ಗಾಳಿ, ಗಿಡಗಳು, ಮೋಡ ನೋಡೋದಕ್ಕೆ. ಮನೆ ಒಳಗೆ ಇರ್ತೀವಲ್ಲ, ಹೊರಗಡೆ ಆ ರೀತಿ ನೋಡಿದಾಗ ತುಂಬ ಖುಷಿಯಾಗುತ್ತೆ. ನಾನು ಹಾಕಿದ ಗಿಡಗಳು ಚಂದವಾಗಿ ನೀಟಾಗಿ ಚಿಗುರ್ತಾ ಇದ್ದಾವೆ. ವೀಳ್ಯದೆಲೆ ಅಂತೂ ಚಂದವಾಗಿ ಸಣ್ಣ ಸಣ್ಣ ಎಲೆ ಬಿಟ್ಟಿದ್ದಾವೆ. ಇದು ಒಂದು ಹೊಸ ಗಿಡ, ಇದು ಚೆನ್ನಾಗಿ ಚಿಗಿತಾ ಇದೆ. ನೋಡಿ ವೀಳ್ಯದೆಲೆ ಹೆಂಗೆ ಬಂದಿದೆ ಅಂತ. ಹಾಗೆ ಇನ್ನೂ ಒಂದೆರಡು ಗಿಡಗಳು ತಂದಿದ್ದೆ, ಅವು ಒಣಗಿಬಿಟ್ವು ಬಿಸಿಲು ಜಾಸ್ತಿ ಇರೋದರಿಂದ. ಹೀಗೆ ಗಿಡಗಳನ್ನೆಲ್ಲ ನೀರು ಹಾಕಿ ಅದ್ರ ಸುತ್ತು ಬೆಳೆದಿರೋ ಹುಲ್ಲನ್ನೆಲ್ಲ ಕಿತ್ತು ಬಿಸಾಕಿ ಸ್ವಲ್ಪ ವಾಕಿಂಗು ಮಾಡಿ ಬಟ್ಟೆನೂ ತೊಳೆದೆ. ಬಟ್ಟೆ ತೊಳೆದು ಎಲ್ಲ ಒಣಗೋಕ್ಕೆ ಹಾಕಿ, ಮಳೆರಾಯ ಬಾಪ ನೀನು, ಎಷ್ಟು ದಿವಸ ಅಂತ ಮಳೆ ಇಲ್ಲದೆ ಇರೋದು ರೈತರಿಗೆ ಅಂತ ಮಳೆ ಮೋಡದ ಹತ್ರ ನಾನೇ ಡಿಸ್ಕಸ್ ಮಾಡೋ ರೀತಿ ಮಾತಾಡಿಕೊಂಡೆ. ಹೀಗೆ ಆಯಿತು ನನ್ನ ಇವತ್ತಿನ ದಿನನಿತ್ಯದ ವ್ಲಾಗು. ಬೆಳಗ್ಗೆಯಿಂದ ಸಂಜೆವರೆಗೂ ನಿಮ್ಮ ಜೊತೆ ನಾನು ನನ್ನ ವ್ಲಾಗ್ನ ಹಂಚ್ಕೊಂಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರ್. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.